ಚಾಪೆ ಮೇಲೆ ಕುಳಿತು ಜನರ ಕಷ್ಟವನ್ನ ಕೇಳಿದ್ದೇನೆ ಅಂದೆ. ನನ್ನ ಕ್ಷೇತ್ರದ ಅಭಿವೃದ್ಧಿ ಕೇಳಿ ಸಂತೋಷಪಟ್ಟರು ಅಂತ ಸಭೆಯಾದ ಬಳಿಕ ಶಾಸಕ ಪ್ರದೀಪ್ ಈಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂಥ ಪ್ರದೀಪ್ ಈಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಚಾಪೆ ಮೇಲೆ ಕುಳಿತು ನಾನು ಜನರ ಕಷ್ಟವನ್ನು ಕೇಳಿದ್ದೇನೆ ಅಂತ ಹೇಳಿದ್ರು, ಜೊತೆಗೆ ಅಭಿವೃದ್ಧಿയെ ನೋಡಿ ಖುಷಿಪಟ್ಟರು ಅಂಥೇಳಿ 188 ಗ್ರಾಮಗಳ ಜನರ ಕಷ್ಟ ಕೇಳಿದ್ದೇನೆ, ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಬಗ್ಗೆ ಹೇಳಿದ್ದೇನೆ, ಡಿಜಿಟಲ್ ಚಿಕ್ಕಬಳ್ಳಾಪುರದ ಬಗ್ಗೆ ಕೂಡ ಮಾತನಾಡಿದ್ದೇನೆ ಅಂತೇಳಿ 20 ನಿಮಿಷ ಟೈಮ್ ಕೊಟ್ಟು 40 ನಿಮಿಷ ಚರ್ಚೆ ಮಾಡಿದ್ರು ಅಂತ ಪ್ರದೀಪ್ ಈಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಸ್ಕಾರ. ಇವತ್ತು ನಮ್ಮ ರಣದೀಪ್ ಸುರ್ಜೇವಾಲಾ ಸರ್ ಅವರು ಇವತ್ತು ನನಗೆ 3 ರಿಂದ 4 ಗಂಟೆ ಮಧ್ಯೆ ಒಂದು 20 ನಿಮಿಷ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಸರಿಸುಮಾರು 45 ನಿಮಿಷ ಮಾತಾಡೋ ಅವಕಾಶ ಸಿಕ್ತು ನನಗೆ. ಸೊ ಕಳೆದ 2 ವರ್ಷದಲ್ಲಿ ಕ್ಷೇತ್ರದಲ್ಲಾಗಿರೋ ಅಭಿವೃದ್ಧಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಒಂದು ಕ್ವೆಶನಿಯರ್ಸ್ ಇತ್ತು. ನಾನು ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ತುಂಬ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಮತ್ತು ನಮಗೇನು ಅನುದಾನ ಬರಬೇಕಾಗಿತ್ತು ಅದು ಕರೆಕ್ಟಾಗಿ ಬಂದಿದೆ. ಆ ರಿಪೋರ್ಟ್ಸ್ ಜೊತೆ ನಮ್ಮ ಕಾರ್ಯಕ್ರಮಗಳು ಅಂದರೆ ಗ್ರಾಸ್ ರೂಟ್ ಲೆವೆಲ್ ಹೇಗೆ ಅಂತ, ಮೊದಲನೇದು ನಮ್ಮೂರಿಗೆ ನಮ್ಮ ಶಾಸಕ ಅಂತ 188 ವಿಲೇಜ್ ಕವರ್ ಮಾಡಿದ್ದೀನಿ. ಅಂದರೆ ಎಂಟೈರ್ ಬ್ಯೂರೋಕ್ರೆಸಿನ ಹಳ್ಳಿಗೆ ಕರ್ಕೊಂಡೋಗಿ ನೆಲದ ಮೇಲೆ ಚಾಪೆ ಮೇಲೆ ಕೂರಿಸಿ ಜನರ ಕಷ್ಟ ಕೇಳೋದು. ಬೆಳಗ್ಗೆ ಒಂದು 6:30 ಯಿಂದ 11:30 12 ಗಂಟೆವರೆಗೂ ಈ ಥರ 188 ವಿಲೇಜಸ್ ಮುಗಿಸಿದ್ದೀನಿ ನಮ್ಮೂರಿಗೆ ನಮ್ಮ ಶಾಸಕ. ಅದನ್ನು ಸುರ್ಜೇವಾಲಾ ಸರ್ಗೆ ಹೇಳಿದೆ, ಅಪ್ರಿಷಿಯೇಟ್ ಮಾಡಿದ್ರು. ನಂತರ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಪ್ರತಿ ಮನೆಗೆ ಹೋಗಿ ಕಷ್ಟ ಕೇಳೋದು. ಇದು ಟೌನಲ್ಲಿ 14 ವಾರ್ಡ್ ಮುಗಿಸಿದ್ದೀನಿ, ಅದಕ್ಕೂ ಅಪ್ರಿಷಿಯೇಟ್ ಮಾಡಿದ್ರು. ಮತ್ತು ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ಸರ್ ಇದನ್ನು ಸಾಧ್ಯ ಆದರೆ ಇದನ್ನು ಸ್ಟೇಟ್ ಲೆವೆಲ್ಗೆ ಇಂಪ್ಲಿಮೆಂಟ್ ಮಾಡ್ಬೋದಾ ಅನ್ನೋದು ಒಂದು ಮಾತು ಬಂತು. ಅಂದರೆ ಪ್ರತಿ ಮನೆಗೂ QR ಕೋಡ್ ಕೊಟ್ಟು ಅವರೊಂದು ಸಮಸ್ಯೆನ ಹಾಕಿದ್ರೆ ಅದನ್ನು ಆನ್ಲೈನಲ್ಲಿ ರೆಸ್ಪಾಂಡ್ ಮಾಡೋದು. ನನ್ನ ಕ್ಷೇತ್ರದಲ್ಲಿ 5,000ಕ್ಕೂ ಹೆಚ್ಚು ಅರ್ಜಿಗಳು ವಿಲೇವಾರಿ ಮಾಡಿದ್ದೀನಿ. ಆ ಡೀಟೇಲ್ಸ್ನ ಸರ್ಗೂ ಕೊಟ್ಟೆ. ಮತ್ತು ಇನ್ನು ನನ್ನ ವೈಯಕ್ತಿಕ ಇನಿಷಿಯೇಟಿವ್ ಅಮ್ಮ ಆ್ಯಂಬುಲೆನ್ಸ್ ಅಂತ 10 ಆ್ಯಂಬುಲೆನ್ಸು. ಇದ್ರ ವಿಶೇಷತೆ ಏನು ಅಂದರೆ 24x7 ಕೆಲಸ ಮಾಡುತ್ತೆ. 12 ನಿಮಿಷದೊಳಗಡೆ ಆ್ಯಂಬುಲೆನ್ಸ್ನ ಮನೆ ಮುಂದೆ ನಿಲ್ಲಿಸ್ತೀವಿ. ಇದು ಟೋಟಲ್ ನನ್ನ ಪರ್ಸ್ನಲ್ ಎಕ್ಸ್ಪೆಂಡಿಚರಿಂದ ಆಗಿದೆ. ಇದು ಮುಂದಿನ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ನಿರ್ವಹಿಸ್ಬೋದು ಅಂತ. ಮತ್ತು ಕೊನೆಯದಾಗಿ ಬಂದರೆ ಇನ್ನು ನನ್ನ ಇನಿಷಿಯೇಟಿವ್ಸು ಎಲ್ಲ ಹೇಳಿದ ನಂತರ ಮತ್ತು ಆರ್ಗನೈಸೇಷನ್ ವಿಚಾರ ಮಾತಾಡಿದ್ರೆ ಹೇಗೆಲ್ಲ ನಾವು ಸಂಘಟನೆ ಮಾಡ್ಬೋದು. 28ಅಲ್ಲಿ ಪವರ್ಗೆ